ಬೆಳಗಾವಿ ಅರ್ಥಾತ್ ಸಾಹುಕಾರ ಕೋಟೆಯಲ್ಲಿ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ ಒಂದಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ದಿಢೀರ್ ಹಿಂದೆ ಸರಿದ ಎಂಎಲ್ಸಿ ಹಟ್ಟಿಹೊಳಿ. ಬೆಳಗಾವಿ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ದಿಢೀರ್ ಹಿಂದೆ ಸರಿದಿರುವಂತಹ ವಿಧಾನ ಪರಿಷತ್ ಸದಸ್ಯ ಹಟ್ಟಿಹೊಳಿ. ನಿರ್ದೇಶಕ ಸ್ಥಾನದ ಚುನಾವಣಾ ಕಣದಿಂದ ಸಚಿವ ಲಕ್ಷ್ಮೀ ಸಹೋದರ ನಿವೃತ್ತಿ. ಸಚಿವ ಸತೀಶ್ ಜಾರಕಿಹೊಳಿ ಮನವೊಲಿಕೆ ಕಾರಣ ಹಿಂದೆ ಸರಿದ ಚನ್ರಾಜ್. ಈ ಸಂಬಂಧ ವಿಡಿಯೋ ಬಿಡುಗಡೆ ಮಾಡಿರುವಂತಹ ಸತೀಶ್ ಜಾರಕಿಹೊಳಿ. ಸಾಹುಕಾರ ಕೋಟೆಯಲ್ಲಿ ಇದಂತಹ ಬೆಳವಣಿಗೆ. 4-5 ತಿಂಗಳಿಂದ ಚುನಾವಣೆಗೆ ಭರದ ತಯಾರಿ ನಡೆಸಿದ್ದ ಸಚಿವ ಲಕ್ಷ್ಮಿ ಬ್ರದರ್ ಖಾನಾಪುರ ತಾಲೂಕಿನಿಂದ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದ ಹಟ್ಟಿಹೊಳಿ. ಜಿಲ್ಲೆಯ ರಾಜಕಾರಣ ರಾಜಕೀಯ ದೃಷ್ಟಿಯಿಂದ ಚನ್ರಾಜ್ ಉಮೇದುವಾರಿಕೆ ವಾಪಸ್, ನಾಮಿನೇಷನ್ ವಾಪಸ್ ಪಡ್ಕೊಂಡಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಇದು ಅತ್ಯಂತ ಬಹುದೊಡ್ಡ ಡೆವಲಪ್ಮೆಂಟ್. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ದಿಢೀರ್ ಹಿಂದೆ ಸರಿದಿರತಕ್ಕಂತಹ ಎಂಎಲ್ಸಿ ಹಟ್ಟಿಹೊಳಿ. ನಿರ್ದೇಶಕ ಸ್ಥಾನದ ಚುನಾವಣಾ ಕಣದಿಂದ ಸಚಿವ ಲಕ್ಷ್ಮೀ ಸಹೋದರ ನಿವೃತ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮನವೊಲಿಕೆ ಕಾರಣ ಹಿಂದೆ ಸರಿದಂತಹ ಚನ್ರಾಜ್ ಹಟ್ಟಿಹೊಳಿ ಎಂದು ಹೇಳಲಾಗ್ತಿದೆ. ಈ ಸಂಬಂಧ ವಿಡಿಯೋ ಬಿಡುಗಡೆಯನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. 4-5 ತಿಂಗಳಿಂದ ಚುನಾವಣೆಗೆ ಭರದ ತಯಾರಿ ನಡೆಸಿದ್ದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಖಾನಾಪುರ ತಾಲೂಕಿನಿಂದ ತಮ್ಮ ಉಮೇದುವಾರಿಕೆ ನಾಮಿನೇಷನ್ ಸಲ್ಲಿಸಿದ್ರು. ಜಿಲ್ಲೆಯ ರಾಜಕಾರಣ ಮತ್ತು ರಾಜಕೀಯ ದೃಷ್ಟಿಯಿಂದ ಚನ್ರಾಜ್ ಉಮೇದುವಾರಿಕೆ ವಾಪಸನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಬೆಳಗಾವಿ ರಾಜಕಾರಣದಲ್ಲಿ ಇದು ಒಂದು ತರಹದ ಸ್ಫೋಟಕ ಬೆಳವಣಿಗೆ. ಸರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ, ಆ ಸಚಿವನ ಕೋಟೆ ಅದು. ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ನಿರ್ದೇಶಕ ಸ್ಥಾನದ ಚುನಾವಣಾ ಕಣದಿಂದ ಸಚಿವ ಲಕ್ಷ್ಮೀ ಸಹೋದರ ನಿವೃತ್ತಿ. ಸೊ ಅದರ ಸ್ಫೋಟಕ ವಿಡಿಯೋ ಕೂಡ ಇದೀಗ ರಿವೀಲ್ ಆಗಿದೆ. ಸೊ ನಿರ್ದೇಶಕ ಸ್ಥಾನದ ಎಲೆಕ್ಷನ್ ಕಣದಿಂದ ಸಚಿವ ಲಕ್ಷ್ಮೀ ಸಹೋದರರ ನಿವೃತ್ತಿ ಅನ್ನುವಂತಹದ್ದು ಸಚಿವ ಸತೀಶ್ ಜಾರಕಿಹೊಳಿ ಮನವೊಲಿಸಿದ ಕಾರಣ ಹಿಂದೆ ಸರಿದಿರುವ ಸಾಧ್ಯತೆ. ಹಟ್ಟಿಹೊಳಿ ಎಂಎಲ್ಸಿ ಆಗಿರುವವರು. ಈ ಸಂಬಂಧ ವಿಡಿಯೋ ಬಿಡುಗಡೆ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ 4-5 ತಿಂಗಳಿಂದ ಚುನಾವಣೆಗೆ ಭರದ ತಯಾರಿಯನ್ನು ಕೂಡ ನಡೆಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಖಾನಾಪುರ ತಾಲೂಕಿನಿಂದ ತಮ್ಮ ಉಮೇದುವಾರಿಕೆಯನ್ನು ನಾಮಿನೇಷನ್ ಸಲ್ಲಿಸಿದ್ದ ಹಟ್ಟಿಹೊಳಿ. ಜಿಲ್ಲೆಯ ರಾಜಕಾರಣ ರಾಜಕೀಯ ದೃಷ್ಟಿಯಿಂದ ಚನ್ರಾಜ್ ಉಮೇದುವಾರಿಕೆಗೆ ವಾಪಸ್ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಸಾಹುಕಾರ ಕೋಟೆಯಲ್ಲಿ ರಾಜಕೀಯ ಬೆಳವಣಿಗೆಗಳು ನಿಜಕ್ಕೂ ಕೂಡ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.